ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಮಹಾಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಆಚಿತ್ಯ ಹತ್ಯಕಾಂಡ ಒಂದು ಕಡೆ, ಕೌರವನ 11 ಅಕ್ಷೋಹಿಣಿ ಸೈನ್ಯದಳ ಮತ್ತೊಂದು ಕಡೆ, 7 ಅಕ್ಷೋಹಿಣಿ ಸೈನ್ಯದಳ ಪಾಂಡವರ ಕಡೆ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟೊಂದು ಜನ ಜೀವಂತವಾಗಿ ಉಳಿಯುವರೋ, ಜೀವವನ್ನು ಹೊಳೆಯುವರು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನೇ ನಿರ್ಮಿಸಿರುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ, ಈ ಕುರುಕ್ಷೇತ್ರದ ರಕ್ತ ಧೂಳಿ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಜನ್ನಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರೇಮ
ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲನು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತೆ ಉಪಾಯವಿಲ್ಲ ರುಕ್ಮಿಣಿ. ಕ್ಷತ್ರಿಯನ ನರನಾಡಿಗಳಲ್ಲಿ ರಕ್ತದಧಿಕವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ನಾನು ಈ ದಿವಸ ಹಸ್ತಿನಾವತಿಗೆ ಪ್ರಯಾಣ ಮಾಡುತ್ತಿದ್ದೇನೆ. ಆದರೆ ಈ ನಿನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ, ವಿಫಲವಾಗುವುದು. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ರುಕ್ಮಿಣಿ, ಶೃಂಗಾರವಾಹಿನಿ ರುಕ್ಮಿಣಿ, ರುಕ್ಮಿಣಿ, ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಕಾಮಿನಿ ರೂಪಿಣಿ. ರುಕ್ಮಿಣಿ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ. ಪರಮ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ. ಮನಕಾನಂದವ ತರುವ ಪ್ರಣವ ಬೀರಿ ಬೀರಿ ಮನಕಾನಂದವ ತರುವ ಶೃಂಗಾರವಾಹಿನಿ ಪರಿಹರಿಸಿ ಚಿರತಾಂತಿದಾರೆಯ ಹರಿಸುವೆ. ರುಕ್ಮಿಣಿ, ಚಿಂತೆಯ ಪರಿಹರಿಸಿ ಚಿರತಾಂತಿದಾರೆಯ ಹರಿಸುವೆ. ಭಕ್ತರ ಶೋಕವನ್ನೇ ಮರೆಸಿ. ರುಕ್ಮಿಣಿ, ಭಕ್ತರ ಶೋಕವನ್ನೇ ಮರೆಸಿ ಅಮರ ಲೋಕವನ್ನೇ ರಚಿಸುವೆ. ಅಮರ ಲೋಕವನ್ನೇ ರಚಿಸುವೆ. ರುಕ್ಮಿಣಿ, ಪ್ರಿಯ, ಲಯ ಪರಿತ ಗತಿ ಗಮನೆ ಕಾಗೆ ನಾದದೊಳ್ಳು ಲಯ ಪರಿತ ಗತಿ ಗಮನೆ ಕಾಗೆ ನಾದದೊಳ್ಳು ಶೃಂಗಾರವಾಹಿನಿ ಮನಮೋಹಿನಿ ನಾನಿನ್ನು ಬರುವೆನು.
ದುರ್ಯೋಧನ, ಇಂದು ನನ್ನ ದ್ವಾರಕೆಗೆ ಬರದ ನೀನು ಇಂದು ಬಂದಲು ಕಾರಣವೇನು? ಗುರುದೇವ, ಧಾಯಾದಿಗಳಾದ ಆ ಪಾಂಡವರಿಗೂ ನಮಗೂ ಯುದ್ಧವನ್ನು ನಿಶ್ಚಯಿಸಿಕೊಂಡು ಕೃಷ್ಣನ ಬಳಿಗೆ ಬಂದೆವು. ಹಾಗಾದರೆ ಏನು ಹೇಳಿದೆ ಕೃಷ್ಣ? ಕೃಷ್ಣನು ಈ ಯುದ್ಧದಲ್ಲಿ ಆಯುಧವನ್ನಾಗಲಿ ಅಸ್ತ್ರವನ್ನಾಗಲಿ ಹಿಡಿಯುವುದಿಲ್ಲವೆಂದು ಶಪಥ ಮಾಡಿರುವನು. ಬಲೆ ಬಲೆ. ಹಾಗಾದರೆ ಕೃಷ್ಣನು ಏನು ಹೇಳಿದ? ಈ ಗುರುದೇವ, ಈ ಯುದ್ಧದಲ್ಲಿ ಕೃಷ್ಣನು ಆಯುಧವನ್ನಾಗಲಿ ಅಸ್ತ್ರವನ್ನಾಗಲಿ ಹಿಡಿಯುವುದಿಲ್ಲವೆಂದು ಆ ಕಪಟಿ ಕೃಷ್ಣನು ಶಪಥ ಮಾಡಿರುವನಂತೆ. ಬಲೆ ಬಲೆ, ಒಳ್ಳೆ ಒಳ್ಳೆ ಕೆಲಸವನ್ನೇ ಮಾಡಿರುವೆ. ನೀನೀಗಲೇ ಸೈನ್ಯ ಸಮೇತ ಕೃತವರ್ಮ ಜಯಪ್ರದ ಕೃತವರ್ಮವನ್ನುವೆ ಹಸ್ತಿನಾವತಿಗೆ ನಡೆ. ನಾನು ಸಂಧ್ಯಾವಂತರ ಮುಗಿಸಿಕೊಂಡು ನಾನು ಹಸ್ತಿನಾವತಿಗೆ ಬರುವೆನು. ಹಾಗಾದರೆ ನನ್ನ ಜಯವು ಖಚಿತ, ನನ್ನ ಜಯವು ಖಚಿತ. ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಜಯ ಯಮುನಾ ತೀರ ವಿಹಾರಿ, ಜಯ ಬೃಂದಾವನ ಸಂಚಾರಿ, ಜಯ 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 ಬೃಂದಾವನ ಸಂಚಾರಿ, ಜಯ ಜಯ ಯಮುನಾ ತೀರ ಮುರಾರಿ. ನಂದಕುಮಾರ ನವನಿತ ಚೋರ, ನಂದಕುಮಾರ ನವನಿತ ಚೋರ, ನಂದಕುಮಾರ ನವನಿತ ಚೋರ, ಜೈಂದಾವನದೋ ಬೃಂದಾವನದೋ ನಂದ ಮುರಾರಿ, ಜಯ ಜಯ ಯಮುನಾ ತೀರ ಮುರಾರಿ. ಇದ್ಯಾವಿದೀ ಗೋವು ನನ್ನನ್ನು ಎಡೆಬಿಡದೆ ಕಾಯುತ್ತಿರುವುದಲ್ಲ? ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಒಡೆಯುವೆ. ಓ, ಇದೇನಿದು? ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಅಂಬಾ ಅಂಬ ಎಂದು ಪ್ರಾಣ ಬಿಟ್ಟಿತ್ತಲ್ಲ. ಅಯ್ಯೋ ವಿಧಿಯೇ! ಗೋವು ಹತ್ಯ ದೋಷ ಬಂದಿತೆ,
ಗೋವು ಹತ್ಯಾ ದೋಷ ಬಂದಿತೆ ಗೋವು ಹತ್ಯಾ ದೋಷ ಬಂದಿತೆ ಗೋವು ಹತ್ಯಾ ದೋಷ ಬಂದಿತೆ ಗೋವು ಹತ್ಯಾ ದೋಷ ಬಂದಿತೆ ಹಾಯಲು ಬಂದಿತು ಉಪಯದಿ ಮಾರ್ಗದಿ ಹಾಯಲು ಬಂದಿತು ಉಪಯದಿ ಮಾರ್ಗದಿ ಪ್ರಾಣ ಬಿಟ್ಟಿತೆ ಪ್ರಾಣ ಬಿಟ್ಟಿತೆ ಗೋವು ಹತ್ಯಾ ದೋಷ ಬಂದಿತೆ ಗೋವು ಹತ್ಯಾ ದೋಷ ಬಂದಿತೆ ಗೋವು ಹತ್ಯಾ ದೋಷ ಬಂದಿತೆ ಕೃಷ್ಣ ಎಲ್ಲಿರುವೆ ಬೇಗ ಬಾ ಬೇಗ ಬಾ ಅಣ್ಣ ಅಣ್ಣ ಹೀಗೇಕೆ ನಿಂತಿರುವೆ? ಕೃಷ್ಣ ನಾನು ದಿನನಿತ್ಯ ಸಂಧ್ಯಾ ಸ್ನಾನವನ್ನು ಮುಗಿಸಿಕೊಂಡು ಅಪ್ಪ ಅವರೇ ಮಾತಾಡ್ಬೇಕಲ್ಲ ಎತ್ಕೊಂಡು ಇದಾವುದು ಈ ಗೋವು ಚಲಿಸದೆ ಮಲಗಿರುವುದಲ್ಲ? ಮಲಗಿಲ್ಲ ಕೃಷ್ಣ ಮಲಗಿಲ್ಲ, ಪ್ರಾಣ ಬಿಟ್ಟಿದೆ ಕೃಷ್ಣ. ಶಾಂತಂ ಪಾಪಂ ಗೋಹತ್ಯೆ ದೋಷ ಮಾಡಿದವನು ನೀನೇ ತಾನೆ. ಗೋಹತ್ಯೆ ಮಾಡಿದವನು ನಿಂತಲ್ಲಿ ನಿಲ್ಲದೆ ಕುಳಿತಲ್ಲಿ ಕುಳಿತುಕೊಳ್ಳಲಾರದೆ 18 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿದರೆ ಗೋಹತ್ಯೆ ದೋಷವು ಪರಿಹಾರವಾಗುವುದೆಂದು ನಮ್ಮ ಕುಲಗುರುಗಳಾದ ಬೃಹಸ್ಪತಾಚಾರ್ಯರು ಹೇಳುತ್ತಿದ್ದರು. ಹಾಗೆ ಮಾಡಲು ನಿನ್ನಿಂದ ಸಾಧ್ಯವೇ ಅಣ್ಣ? ಸಾಧ್ಯವಾದ ಮತ್ತೇನು ಹೇಳುವುದು ಕೃಷ್ಣ? ಅಣ್ಣ, ಇನ್ನೇನೋ ಕೆಲವೇ ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಯುದ್ಧಕ್ಕೆ ಬರುತ್ತೇನೆಂದು ಆ ಕೌರವೇಶ್ವರನಿಗೆ ಮಾತು ಕೊಟ್ಟಿರುವುದನ್ನು ಮರೆತೆಯ? ಕೃಷ್ಣ ಕೃಷ್ಣ, ಕೌರವರು ಪಾಂಡವರು ಹೋರಾಡಿ ಗೆದ್ದರೆಷ್ಟು ಸೋದರೆಷ್ಟು. ನನ್ನ ಬಾಳೆ ಗೋಳಾಗಿರುವಾಗ ನಾನು ಯಾರು ಬೇರೆಯವರು ಕಟ್ಟಿಕೊಂಡು ಸಾಯಲೇ? ನಾನೀಗಲೇ ಭೂಪ್ರದೇಶಕ್ಕೆ ಹೊರಡುವೆನು. ಅಣ್ಣ ಅಣ್ಣ ಕೃಷ್ಣ, ತಡೆಯಬೇಡ ತಡೆಯಬೇಡ. ಅಣ್ಣ ಅಣ್ಣ ಹೊರಟೆ ಹೋದೆಯಾ? ಅಯ್ಯೋ ಅಣ್ಣ, ಇರಲಿ. ಇವನು 18 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರುವುದರೊಳಗಾಗಿ ಈ ಕುರುಕ್ಷೇತ್ರವನ್ನು ಸಮಾಪ್ತಿ ಮಾಡುವೆನು. ನಾನು ಪಾಂಡವರ ಬಳಿಗೆ ಹೋಗುವೆನು. ಹೇ ಪರಮಾತ್ಮ ಪೊರೆಯೋ ದೇವ, ಹೇ ಪರಮಾತ್ಮ ಪೊರೆಯೋ ದೇವ, ನಮ್ಮ ಆದಿಗೆ ಸವಾ ಕೃಷ್ಣ 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 ಅಗ್ರಜ ದುಃಖಿಸಬೇಡ. ಸೋದರ ವೇದಂತ ವೈದ್ಯ ಪಾಲಿಸು ನಮ್ಮನ, ವೇದಂತ ವೈದ್ಯ ಪಾಲಿಸು ನಮ್ಮನು, ಮಾಧವ ಮುರಾರೇ ನೀ ಕಾಯೋ ಸೋದರ. ಅಗ್ರಜ ಮಾಧವ ಮುರಾರೇ ನೀ ಕಾಯೋ, ಆದಿನಾರಾಯಣ ಗೈದ ಪರಾಧಕ್ಕೆ ಕೃಷ್ಣ ಕೃಷ್ಣ
ಪರಮಾತ್ಮ, ಸೋದರ ಭೀಮಸೈನ, ಒಂದು ಆ ಶಕುನಿ ಮಾಡಿದ ಕುತಂತ್ರಕ್ಕೆ ಆ ದುರ್ಯೋಧನು ನಮಗೆ ಕೊಟ್ಟಂತ ಕಷ್ಟವನ್ನು 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತ ವಾಸವನ್ನು ಮುಗಿಸಿಕೊಂಡು ಬಂದದಾಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಗುರು ಪುರೋಹಿತನಾದ ದೌಮ್ಯನನ್ನು ಕಳಿಸಿದೆನು. ಆದರೂ ಆ ದುರ್ಯೋಧನು ಒಪ್ಪನಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರಲು ಹೋದ. ಅರ್ಜುನನು ಸಹ ಇನ್ನೂ ಬರಲೇ ಇಲ್ಲಲ್ಲ ಸೋದರ, ಬರಲೇ ಇಲ್ಲಲ್ಲ. ಮುಂದೇನು ಗತಿ ಸೋದರ, ಮುಂದೇನು ಗತಿ? ಬಿಡು 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 ಹೋಗದ ನುಡಿಯನ್ನು ಬಿಡು 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 ಶೋಕದ ನುಡಿಯನ್ನು ಬಿಡು ಬಿಡು. ಕೌರವರಾರು ಜನಗೆದುರು ತೋಟಿಸಿ ಬರುವೆ ನೀ ದಯ ತೋರು. ಕೌರವರಾರು ಜನಗೆದುರು ತೋಟಿಸಿ ಬರುವೆ ನೀ ದಯ ತೋರು. ನಾಟಕಪಡಿಸುವೆ ಶಪಥವ ನಾನು ಅಗ್ರಜ, ನಾಟಕಪಡಿಸುವೆ ಶಪಥವ ನಾನು. ಬಿಡು 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 ಶೋಕದ ನುಡಿಯನ್ನು ಬಿಡು ಬಿಡು. ಕುರುಡನ ಮಕ್ಕಳ ಗುರುಕುಲವೆಲ್ಲವ, ಕುರುಡನ ಮಕ್ಕಳ ಗುರುಕುಲವೆಲ್ಲ ವಿರೋಧ ದೈಯದ ಬಿಡುವೆನೆ ನಡೆದೆ. ಕುರುಡನ ಮಕ್ಕಳ ಗುರುಕುಲವೆಲ್ಲ ವಿರೋಧ ದೈಯದ ಬಿಡುವೆನೆ ನಡೆದೆ. ಪಾದದ ವ್ಯಕ್ತಿ ಗದೆಯೊಳು ಪುಟ್ಟಿ, ಪಾದದ ವ್ಯಕ್ತಿ ಗದೆಯೊಳು ಪುಟ್ಟಿ ರುಂಡ ಮುಂಡಗಳ ಚಂಡಾಡು. ಬಿಡು 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 ಶೋಕದ ನುಡಿಯನ್ನು ಬಿಡು ಬಿಡು. ಅಗ್ರಜ, ಆ ಕುರುಡನ ಮಗನಾದ ದುರ್ಯೋಧನನು ಆ ಶಕುನಿಯ ಕುತಂತ್ರದಿಂದ ಮೋಸದ ಜೂಜನ್ನಾಡಿಸಿ ನಮ್ಮನ್ನು ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿಸಿದನಲ್ಲವೇ? ಆ ದುಳನಾದ ಕೌರವನಿಗೂ ಆ ಕುತಂತ್ರಧಾರಿಯಾದ ಶಕುನಿಗೂ ನಾನು ಒಂದು ಗತಿಯನ್ನು ಕಾಣಿಸದೆ ಬಿಡುವವನಲ್ಲ. ನಿಲ್ಲು ನಿಲ್ಲು ಸೋದರ ನಿಲ್ಲು. ಅಗ್ರಜ, ನೀನೇಕೆ ನನ್ನನ್ನು ಹೀಗೆ ತಡೆಯುತ್ತಿರುವೆಯೋ? ನಾವೇರೆ ಕಾಣೆ. ಈ ನಿನ್ನ ಕೊಟ್ಟು ಧರ್ಮದ ಕೊಟ್ಟು ಬೃಹದಾಕಾರದ ಕೋಟೆಯನ್ನು ಬೆಳೆದು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಅದನ್ನು ಭೇದಿಸಿಕೊಂಡು ಮುಂದೂಡವೆಂದರೆ ಪಾತ್ರು ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಧಿಕ್ಕಾರವಿರಲಿ ನಮ್ಮ ಈ ಜನ್ಮಕ್ಕೆ. ಹಾಗೂ ಕೃಷ್ಣಾರ್ಜುನರು ಇತ್ತಲೇ ಬರುತ್ತಿರುವರು. ಶ್ರೀಕೃಷ್ಣ ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಧರ್ಮನಂದನ, ನನ್ನನ್ನೇಕೆ ಕರೆಸಿದೆ? ಪರಮಾತ್ಮ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಕೌರವರಲ್ಲಿ ಕೇಳಿಕೊಂಡು ಪಡೆದುಕೊಂಡು ಬರಬೇಕೆಂದು ನಿಮ್ಮನ್ನು ಕರೆಸಿದೆನು ದೇವ. ಧರ್ಮನಂದನ, ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನ್ನ ಒಲ್ಲೆನಯ್ಯ, ಸಿರಿ ಸಂಪನ್ನ ಆಸೆಗಾಗಿ ಮುರಹರಿ ಮೈನೆ ನಿನ್ನಯ, ಮುರಹರಿ ಮೈನೆ ನಿನ್ನಯ ಪಾಪದ ವರಯ ಹೊರಲಾಗಿ
ಬಂಧು ಬಾಂಧವರ ರಕ್ತದಿಂದ ಪರಮಾತ್ಮ ಬಂಧು ಬಾಂಧವರ ರಕ್ತದಿಂದ ಈ ಪವಿತ್ರವಾದ ಭೂಮಾತೆಯ ಅಪವಿತ್ರಗೊಳಿಸಲಾರೆ ಕೃಷ್ಣ. ಪರಮಾತ್ಮ ಯುದ್ಧವು ನಮಗೆ ಬೇಡ ದೇವ, ಯುದ್ಧದಿಂದ ಬರುವ ರಾಜ್ಯವು ನನಗೆ ಬೇಡವೇ ಬೇಡ ಪರಮಾತ್ಮ. ಧರ್ಮಾನಂದನ, ನಿನ್ನ ಇಷ್ಟದಂತೆಯೇ ಆಗಲಿ. ಭೀಮಾರ್ಜುನರೇ, ಇದಕ್ಕೆ ನಿಮ್ಮ ಅಭಿಪ್ರಾಯಗಳೇನು? ದೇವ, ನಮ್ಮ ಅಭಿಪ್ರಾಯ, ನಾವು ಅಗ್ರಜನ ಮಾತನ್ನು ಎಂದಿಗಾದರೂ ಮೀರಿದವರೇ? ಅವನ ಇಷ್ಟದಂತೆಯೇ ಆಗಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವುದೇ ಸಂಬಂಧವಿಲ್ಲ. ಹೌದು ವಾಸುದೇವ, ನಾನು ಸಹ ಅಣ್ಣನ ಮಾತನ್ನು ಮೀರಿ ನಡೆಯಲು ಸಾಧ್ಯವಿಲ್ಲ. ಅವರ ಮಾತಿನಂತೆಯೇ ಆಗಲಿ. ಹಾಗಾದರೆ ಈ ದಿವಸ ನಾನು ಹಸ್ತಿನಾವತಿಗೆ ಹೋಗುವ ಮುನ್ನ ನನ್ನ ತಂಗಿಯಾದ ದ್ರೌಪದಿಯನ್ನು ಕಂಡು ಬರುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಹರಿಯೇ
ಪತಿಗಳು ನನ್ನಲ್ಲಿ ಮರುಕವಿಲ್ಲದೆ ಹೇಳಿಗಳಂತೆ ಕಾಲವನ್ನು ಕಳೆಯುತ್ತಿರುವರು. ನಿನಗೂ ನನ್ನಲ್ಲಿ ಮರುಕವಿಲ್ಲದೆ ಹೋಯಿತೆ. ವಾಸುದೇವ, ನನ್ನನ್ನು ಕಾಪಾಡು ಸ್ವಾಮಿ, ಕಾಪಾಡು. ತಂಗಿ, ಕಣ್ತೆರೆದು ನೋಡು. ಅಣ್ಣ, ಸಹೋದರಿ, ನನ್ನನ್ನು ಧ್ಯಾನಿಸಲು ಕಾರಣವೇನು? ಅಣ್ಣ, ನನ್ನ ಪತಿಗಳು ನನ್ನ ವಿಚಾರದಲ್ಲಿ ಮರಕವಿಲ್ಲದೆ ಮೌನವಾಗಿ ಕುಳಿತಿರೋರು. ನಿನಗೂ ನನ್ನಲ್ಲಿ ಮರಕವಿಲ್ಲದೆ ಹೋಯಿತಣ್ಣ. ಈ ತಂಗಿಯ ಕಷ್ಟದ ಕೂಗು ನಿನಗೆ ಕೇಳಿಸದೆ. ನನ್ನನ್ನು ಕಾಪಾಡು ಸ್ವಾಮಿ, ಕಾಪಾಡು. ಸಹೋದರಿ, ಈಗ ನನ್ನಿಂದ ಆಗಬೇಕಾದ ಕಾರ್ಯವಾದರೂ ಏನು? ಅಣ್ಣ, ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಕೃಷ್ಣ. ಅಣ್ಣ, ಬಾಳಲಿ ನೊಂದೆ ಬಹುದಿನ ಬಂದೆ ಬಾಳಲಿ ನೊಂದೆ ಬಹುದಿನ ಬಂದೆ ಕಷ್ಟವ ಪಡಲಾರಿನ ಸ್ವಾಮಿ, ಕಷ್ಟವ ಪಡಲಾರಿನ. ಬಾಳಲಿ ನೊಂದೆ ಬಹುದಿನ ಬಂದೆ ಕಷ್ಟವ ಪಡಲಾರಿನ ಸ್ವಾಮಿ, ಕಷ್ಟವ ಪಡಲಾರಿನ. ಸೃಷ್ಟಿಯೊಳಗೆ ನೀ ಕೃಷ್ಣ, ಕೃಷ್ಣ. ಸೃಷ್ಟಿಯೊಳಗೆ ನೀ ಸಿಕ್ಕದ ನೀನಯ್ಯ. ಸೃಷ್ಟಿಯೊಳಗೆ ನೀ ಸಿಕ್ಕದ ನೀನಯ್ಯ. ಸೃಷ್ಟಿ ಫಲಕಯನ್ನ ಕಷ್ಟವ ಪರಿಹರಿಸು. ಸೃಷ್ಟಿ ಫಲಕಯನ್ನ ಕಷ್ಟವ ಪರಿಹರಿಸು. ದಾರಿ ಕಾಣದೆ ಪರಿತಪಿಸಿದೆಯ ವರದಾಯಕನೇ ಶ್ರೀವಾಸುದೇವ. ದಾರಿ ಕಾಣದೆ, ದಾರಿ ಕಾಣದೆ, ದಾರಿ ಕಾಣದೆ ಪರಿತಪಿಸಿದೆಯ ಕೃಷ್ಣ. ವಾಸುದೇವ, ಪರಮಾತ್ಮ, ಅಂದು ತುಂಬಿದ ಸಭೆಯಲ್ಲಿ ನನ್ನ ಮಾನ ರಕ್ಷಣೆ ಮಾಡಿ ನನ್ನ ಕಣ್ಣೀರನ್ನು ಅಳಿಸಿದ ವಾಸುದೇವ, ಇಂದು ನನ್ನ ವಿಚಾರದಲ್ಲಿ ಹೀಗೇಕೆ ಮೌನವಾಗಿರುವೆ? ಸಹೋದರಿ, ಚಿಂತಿಸಲೇತಕ್ಕೆ ಪ್ರಿಯ ಸೋದರಿ, ನಿನ್ನ ಮನದಿ ಚಿಂತೆಯ ಪರಿಹರಿಸುವೆ. ಸಹೋದರಿ, ಅಣ್ಣ, ಚಿಂತಿಸಲೇತಕ್ಕೆ ಪ್ರಿಯ ಸೋದರಿ, ನಿನ್ನ ಮನದಿ ಚಿಂತೆಯ ಪರಿಹರಿಸುವೆ. ಸಹೋದರಿ, ಅಣ್ಣ,
ದುಶ್ಯಾಸನನ ಸೋದರಿ ಸಹೋದರಿ ದುರುಳ ದುಶ್ಯಾಸನನ ಎದೆಯನ್ನು ಬಗೆಸುವೆ ದುರುಳ ದುಶ್ಯಾಸನನ ಎದೆಯನ್ನು ಬಗೆಸುವೆ ನಿನ್ನಯ ಮುಡಿಯ ರಣದಿ ಕಟ್ಟಿಸುವೆ ಸಹೋದರಿ ನಿನ್ನಯ ಮುಡಿಯ ರಣದಿ ಕಟ್ಟಿಸುವೆ ಚಿಂತಿಸಲೇತಕ್ಕೆ ಪ್ರಿಯ ಸೋದರಿ ನಿನ್ನ ಚಿಂತೆಯ ಪರಿಹರಿಸುವೆ ಸಹೋದರಿ ದುರುಳ ದುರ್ಯೋಧನನ ತೊಡೆಯನ್ನು ಮುರಿಸುವೆ ಪಾಂಡವ ಕೀರ್ತಿಯ ನಾ ಬೆಳಗಿಸುವೆ ಸಹೋದರಿ ದುರುಳ ದುರ್ಯೋಧನನ ತೊಡೆಯನ್ನು ಮುರಿಸುವೆ ಪಾಂಡವ ಕೀರ್ತಿಯ ನಾ ಬೆಳಗಿಸುವೆ ರಣದೊಳಗವರ ಸೋದರಿ ಸೋದರಿ ರಣದೊಳಗವರ ಸೋದರಿ ರಣದೊಳಗವರ ಬಲಿಪಡಿಸುವೆನಾ ರಣದೊಳಗವರ ಬಲಿಪಡಿಸುವೆನಾ ಪಾಂಡವರ ಸಹೋದರಿ ಕೀರ್ತಿಯನ ಸಹೋದರಿ ಪಾಂಡವರ ಕೀರ್ತಿಯನ ಪಾಂಡವರ ಕೀರ್ತಿಯನ ಜಯಗೊಳಿಸುವೆನ ಪಾಂಡವರ ಕೀರ್ತಿಯನ ಜಯಗೊಳಿಸುವೆನ ಚಿಂತಿಸಲೇತಕ್ಕೆ ಪ್ರಿಯ ಸೋದರಿ ನಿನ್ನ ಚಿಂತೆಯ ಪರಿಹರಿಸುವೆ 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 ಸಹೋದರಿ ನಿನ್ನ ಪತಿಗಳೇ ವಿಮುಖರಾಗಿರುವಾಗ ನಾನು ಮಾಡತಕ್ಕದಾದರೂ ಏನು ಧರ್ಮಪುತ್ರನು ಧರ್ಮವನ್ನು ಹಿಡಿದು ಶಾಂತನಾಗಿರುವನು ಇನ್ನು ಭೀಮಾರ್ಜುನರು ಅಗ್ರಜನ ಮಾತಿಗೆ ಒಳಪಟ್ಟು ಸಂಧಿಗಾಗಿ ನನ್ನನ್ನು ಕಳುಹಿಸಿದರು ಅದು ಅಲ್ಲದೆ ಅವರು ಪ್ರತಿಜ್ಞೆಯನ್ನು ಸಹ ಮಾಡಿರೋರಲ್ಲವೇ ಅಣ್ಣ ನನ್ನ ಪತಿಗಳು ಬರೀ ಮಾತಿನಿಂದಲೂ ಪಳ್ಳು ಆರ್ಭಟಗಳಿಂದಲೂ ಕೋಪವನ್ನು ಪ್ರದರ್ಶನ ಮಾಡುತ್ತಿರೋರು ಮಾಡಿದ ಶಪಥವನ್ನು ಮರೆತು ರಣ ಹೇಡಿಗಳಂತೆ ಕಾಲವನ್ನು ಕಳೆಯುತ್ತಿರೋರು ಅಣ್ಣ ಎಲ್ಲ ವಿಚಾರವನ್ನು ಮರೆತು ನೆಮ್ಮದಿಯಿಂದ ಕಾಲವನ್ನು ಕಳೆಯೋಣವೆಂದರೆ ಕಾಲಿಗೆ ನಾಟಿದ ಮುಳ್ಳಿನಂತೆ ಬಿಚ್ಚಿದ ಮುಳಿಯೋ ನನ್ನ ಹೃದಯವನ್ನು ಚುಚ್ಚಿಕೊಳ್ಳುತ್ತಿರುವುದು ಅಣ್ಣ ಈ ನನ್ನನ್ನು ಕೈ ಹಿಡಿದು ಕಾಪಾಡು ದೇವಾ ಕಾಪಾಡು ಸಹೋದರಿ ನಿನ್ನ ಮನೋಭಿಪ್ರಾಯವಾದರೂ ಏನು ಅಣ್ಣ ಹೆಚ್ಚಿಗೆ ನಾನೇನು ಹೇಳಲಾರೆನು ಈ ಬಿಚ್ಚದ ಮುಡಿಯ ಕಟ್ಟಿಸುವ ಭಾರ ನಿನದು ಅಣ್ಣ ನಿನದು ಸಹೋದರಿ ನನ್ನ ಸರ್ವ ಪ್ರಯತ್ನದಿಂದಲೂ ಭೀಮಾರ್ಜುನರ ಮನಸ್ಸನ್ನು ಕೆರಳಿಸುವ ಭಾರ ನನ್ನದು ಅದೋ ಭೀಮಾರ್ಜುನರು ಈ ಮಾರ್ಗವಾಗಿ ಬರುತ್ತಿರುವರು ಅವರ ಮನಸ್ಸನ್ನು ಸಂತೋಷದಿಂದ ಹಾಗೆ ಆಗಲಿ ಅಣ್ಣ ದೇವಿ ದೇವಿ ಏಕೆ ಏಕೆ ರೋಧಿಸುತ್ತಿರುವೆ ಪ್ರಿಯೆ ಅದೇನೆಂದು ನನ್ನೊಡನೆ ಹೇಳಬಾರದೆ ನಿಮ್ಮಂತಹ ಪತಿಗಳನ್ನು ಕೈ ಹಿಡಿದ ಮೇಲೆ ದುಃಖವಲ್ಲದೆ ಮತ್ತಿದ್ದೇನು ಕಾಡಿನ ವನವಾಸವಾಯಿತು ಪರರ ಸೇವೆಯೇ ಆಯಿತು ಇನ್ನಾದರೂ ನೆಮ್ಮದಿಯಿಂದ ಹೊಂದೋಣವೆಂದರೆ ಹೆಜ್ಜೆ ಹೆಜ್ಜೆಗೂ
ಅವಮಾನ. ಛೀ! ಈ ಭೂಮಿ ಮೇಲೆ ಜೀವಿಸಿ ಫಲವೇನು? ಪಾಂಚಾಲಿ ಕಣೆದೊಂದು ಡ್ರೆಸ್ ನೋಡ್ರಿ ನೋಡೋಣ ಎಷ್ಟು ಇದರ ಅಡಿ ವಾಕ್ಮಣ ಮರಗುವೆಯೇ ಕಲೆಯೇ ಮಾನುನೆ ಮಣಿಯಲೇ ಮರಗುವೆಯೇ ಕಲೆಯೇ ಮಾನುನೆ ಮಣಿಯಲೇ ಮರಗುವೆಯೇ ಪಾಂಚಾಲಿ ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆತೆವು ವೈರವ ಮರೆತೆವು ತೈರಿಸು ತಾಪವ ಮರಗುವೆಯೇ ಕಲೆಯೇ ಮಾನುನಿ ಮಣಿಯಲೇ ಮರಗುವೆಯೇ ಕಲೆಯೇ ಮಾನುನಿ ಮಣಿಯಲೇ ಮರಗುವೆಯೇ ಪ್ರಿಯೆ, ನಾವು ಮಾಡತಕ್ಕದ್ದಾದರೂ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ಆಚರಿಸಿದರೆ ಆತನು ಜೀವದಿಂದ ಉಳಿಯುವನೇ ಅಥವಾ ಅವನಿಗೆ ವಿರುದ್ಧವನ್ನು ಆಚರಿಸಬಹುದೇ? ನೀನೇ ಹೇಳು. ಬೇಡಿ ಬೇಡಿ, ಅಗ್ರಜನ ಮಾತಿನಂತೆ ರಣಹೇಡಿಗಳಾಗಿ ಕಾಲವನ್ನು ಕಳೆರಿ. ಛೀ! ನಿಮ್ಮಯ್ಯ ಬಾಳೆತಕ್ಕೆ ನಿಮ್ಮಯ್ಯ ಬಾಳೆತಕ್ಕೆ ನಿಮ್ಮಯ್ಯ ಬಾಳೆತಕ್ಕೆ ನಿಮ್ಮಯ್ಯ ಬಾಳೆತಕ್ಕೆ ದುರುಳದು ಶಾಸನ ಸೀನೆಯ ಸೆಳೆವಾಗ ಪ್ರಾಣೇಶ್ವರ ದುರುಳದು ಶಾಸನ ಸೀನೆಯ ಸೆಳೆವಾಗ ದುರುಳದು ಶಾಸನ ಸೀನೆಯ ಸೆಳೆವಾಗ ದುರುಳದು ಶಾಸನ ಸೀನೆಯ ಸೆಳೆವಾಗ ಮಾಡಿದ ಶಪಥವ ಮರೆತಿಯೇ ನೀನು. ಮಾಡಿದ ಶಪಥವ ಮರೆತಿಯೇ ನೀನು. ನಿಮ್ಮಯ ಮಾಲೆ ತಗೆ ನಿಮ್ಮಯ ಮಾಲೆ ತಗೆ ನಿಮ್ಮಯ ಮಾಲೆ ತಗೆ ಪ್ರಾಣೇಶ್ವರ ಕರ್ಣನ ಶಿರವ ಕರಗಿಡುವೆನೆಂದು ನಾಚಿಕೆ ಆಗಬೇಕು. ಕರ್ಣನ ಶಿರವ ಕರಗಿಡುವೆನೆಂದು ಕರ್ಣನ ಶಿರವ ಕರಗಿಡುವೆನೆಂದು ಕರ್ಣನ ಶಿರವ ಕರಗಿಡುವೆನೆಂದು ಮಾಡಿದ ಭಕ್ತವ ಮರೆತಿಯೇ ನೀನು. ಪ್ರಾಣೇಶ್ವರ ಪಾಂಚಾಲಿ ಮಾಡಿದ ಭಕ್ತವ ಮರೆತಿಯೇ ನೀನು. ನಿಮ್ಮಯ ಬಾಳೆತಕ್ಕೆ ನಿಮ್ಮಯ ಬಾಳೆತಕ್ಕೆ ನಿಮ್ಮಯ ಬಾಳೆತಕ್ಕೆ ನಿಮ್ಮಯ ಬಾಳೆತಕ್ಕೆ ನಿಮ್ಮಯ ಬಾಳೆತಕ್ಕೆ. ಅಗ್ರಜ ಮಾತಿನಂತೆ ರಣಹೇಡಿಗಳಾಗಿ ಕಾಲವನ್ನು ಕಳೆಯಿರಿ. ಅಂದು ತುಂಬಿದ ಸಭೆಯಲ್ಲಿ ಆ ದುರ್ಯೋಧನನು ನನ್ನನ್ನು ಬಾಂಧನ ತೊಡೆಯ ಮೇಲೆ ಕುಳಿತುಕೋ ಎಂದು ಹೇಳುವಾಗ
ಮಾಡಿದ ಶಪಥವು ಮರೆತು ಹೋಯ್ತೇನೆ ತನಗೆ ನಾಚಿಕೆ ಆಗಬೇಕು. ಇನ್ನು ಆ ಕರ್ಣನ ಸಿರಿಸು ಭೂಮಿಗೆ ಉಳಿಸಲೆಂದು ಮಾಡಿದ ಪಂಥವು ಎಲ್ಲಿ ಮರೆತು ಹೋಯಿತು. ನಾಚಿಕೆ ಆಗಬೇಕು ಈ ನಿಮ್ಮ ಜನ್ಮಕ್ಕೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಗಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಗಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ಬೆಟ್ಟಿಕೊಳ್ಳುವೆ, ಪಾದದ ಕಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಬೆಟ್ಟಿಕೊಳ್ಳುವೆ, ಪಾದದ ಬೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಪುಟ್ಟಿಕೊಳ್ಳುವೆ, ಕದೆಯೊಳು ಪುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಗಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲೆ, ಪ್ರಾಣೇಶ್ವರ, ನಿನ್ನ ಬಿರುನುಡಿಗಳನ್ನು ನಿಲ್ಲಿಸು. ಹಿಂದೆ ನಿನಗೊದಗಿದ್ದ ವಿಪತ್ತು ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ನಾನಲ್ಲವೇ? ನೆರೆದ ಮಹಾಸಭೆ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನು ಏಕೆ ನೋಯಿಸಬೇಕೆಂದು ನೆಪ ಮಾತ್ರಕ್ಕೆ ಸಂಧಿಗಾಗಿ ಒಪ್ಪಿಕೊಂಡರೆ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಕೇಳು, ಸಪ್ತ ಸಾಗರಗಳು ಏಕಕಾಲದಲ್ಲಿ ಒತ್ತಿ ಹೋದರೂ ಸರಿ, ಸಪ್ತ ದ್ವೀಪಗಳಿಂದ ಪರಿವೃತ್ತವಾದ ಈ ಭೂಮಂಡಲವೇ ತಲ ಕೆಳಕಾದರೂ ಸರಿ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಇಂದು ಮುಂದಾಗಿ ದಿಕ್ಕು ತಪ್ಪಿದರೂ ಸರಿ, ಈ ಭೀಮನು ಮಾತ್ರ ತನ್ನ ಪ್ರತಿಜ್ಞೆಯನ್ನು ಬಿಡತಕ್ಕವನಲ್ಲವೇ? ಒಂದು ವೇಳೆ ನನ್ನ 4 ಸಹೋದರರು ಅಗ್ರಜನ ಮಾತನ್ನು ಅನುಮೋದಿಸುವುದೇ ಆದರೆ ಈ ಭೀಮನು ನಾನೊಬ್ಬನೇ ಒಬ್ಬಂಟಿಯಾಗಿ ಹಸ್ತಿನಾಪುರವನ್ನು ಪ್ರವೇಶಿಸಿ ಆ ಕೌರವರ ಯೌವನವನ್ನು ಕೆಡವುವುದನ್ನು ನೀನೇ ನೋಡುವಂತೆ ಇಷ್ಟಕ್ಕೇಕೆ ಚಿಂತಿಸುವೆ ಪ್ರಿಯೆ? ಹೇಳು. ಪ್ರಾಣೇಶ್ವರ, ಅರ್ಜುನ, ನೀನೀಗಲೇ ಹೋಗಿ ಸಂಧಿಯ ವಿಚಾರದಲ್ಲಿ ಭೀಮಸೇನನು ನಿಮ್ಮ ಮಾತನ್ನು ಉಲ್ಲಂಘಿಸಿದನೆಂದು ತಿಳಿಸಿಬಿಡು. ಹೋಗು ಅರ್ಜುನ. ಅಣ್ಣ, ಇದರಿಂದ ಅಗ್ರಜನಾದ ಧರ್ಮಪುತ್ರನ ಮನಸ್ಸಿಗೆ ಭೇದ ಉಂಟಾಗುವುದಿಲ್ಲ. ಏನು ಹೇಳಿದ ಅರ್ಜುನ? ಅಗ್ರಜನ ಮನಸ್ಸಿಗೆ ಭೇದ ಉಂಟಾಗುವುದೇ? ಭೇದ ಇಂತಹ ಖಂಡಿತ ಗುಂಡಿಗೆಯು ಆತನಿಗಿದ್ದ ಪಕ್ಷದಲ್ಲಿ ನೆರೆದ ಮಹಾಸಭೆ ಮಧ್ಯದಲ್ಲಿ ಈ ದ್ರೌಪದಿಯ ತುರುಬನ್ನು ಹಿಡಿದು ಆ ದುಳನಾದ ದುಶ್ಯಾಸನನು ಚಕ್ಕಿಸಿ ಎಳೆತಂದು ಸಭೆಯಲ್ಲಿ ಅಪಮಾನ ಮಾಡುತ್ತಿದ್ದಾಗ ಆ ದುಳನಾದ ದುಶ್ಯಾಸನನ ಎದೆಯನ್ನು ಬಗೆಯಬೇಕೆಂದು ಎದ್ದಿದ್ದ ನನ್ನನ್ನು ತಡೆದು ಸುಮ್ಮನೆ ಕುಳಿತಿರಲಿಲ್ಲವೇ? ಆ ದುಳನಾದ ಕೌರವನು ದ್ರೌಪದಿಯನ್ನು ಬಾ ನನ್ನ ತೊಡೆಯ ಮೇಲೆ ಕುಳಿಸಿಕೋ ಎಂದು ತೊಡೆ ತಟ್ಟಿ ಅಪಮಾನ ಮಾಡಿದಾಗ ಆತನ ತೊಡೆಯನ್ನು ಮುರಿಯಬೇಕೆಂದು ಎದ್ದಿದ್ದ ನನ್ನನ್ನು ತಡೆದು ಸುಮ್ಮನೆ ಕುಳಿತಿರಲಿಲ್ಲವೇ? ಹೋಗು ಅರ್ಜುನ, ಹೋಗು. ಅಣ್ಣನಾದ ಧರ್ಮಜನಿಗೆ ಈ ವಿಚಾರವನ್ನು ತಿಳಿಸಿಬಿಡು. ಹೋಗು. ಪ್ರಾಣೇಶ್ವರ, ಪುರುಷರಿಗೆಲ್ಲ ವೀರ ಶಿಖಾಮಣಿ ಎಂದರೆ ನೀವೇ ಅಲ್ಲವೇ? ಈ ನಿಮ್ಮ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಹೆಣ್ಣಿನ ವೇಷವನ್ನು ಧರಿಸಿ ಆ ಉತ್ತರಿಗೆ ನಾಟ್ಯವನ್ನು ಕಲಿಸಿದ ಈ ಕಿರೀಟಿ ಪರಾಕ್ರಮಿ ಎಲ್ಲಿ ಅಡಗಿ ಹೋಯಿತು? ನಾವು ಬೇರೆ ಕೋಣೆ. ಏನನ್ನು ನುಡಿಯುತ್ತಿರುವೆ? ಅರನೊಳ್ ಕಡಕಾಡಿಯಂ ದುರವಂ ಗೈರುತೆ ಪಾಶುಪತಾಸ್ತ್ರ ಪಡೆದೆ ಎನ್ನಂ ಕೈಗೊಂಡಿಹ ಕಾರ್ಯವಂ
ಸಾಧಿಸದೆ ಪಾಂಚಾಲೆ ಕೈಗೊಂಡಿಹ ಕಾರ್ಯವನ್ನು ಸಾಧಿಸದೆ ಬಿಡುವೆನೆಂದರಿತೆಯ ಈ ಪಾತನ ಪಾಂಚಾಲೆ ಪರಶಿವನಿನ್ ಪಡೆದಿಹ ಪಾಸುಪತಾಸ್ತ್ರದಿಂದ ಪರಶಿವನಿನ್ ಪಡೆದಿಹ ಪಾಸುಪತಾಸ್ತ್ರದಿಂದ ಆ ಗುರುಕುಲವಂಶವನ್ನು ಸ್ಪರ್ಶಿಸದೆ ಬಿಡುವೆನೆ ಈ ಮಧ್ಯಮ ಪಾಂಡವ ದೇವಿ, ನನ್ನ ಕ್ಷಾತ್ರ ತೇಜಸ್ಸಿನ ವಿಚಾರದಲ್ಲಿ ನಿಮಗೆ ಸಂದೇಹ ಉಂಟಾಯಿತು. ದಂಡ ಪ್ರಚಂಡ ಮಾರುತನು ತಲೆಗೆಲಗಳ ರಾಶಿಯನ್ನು ತೋರಿಸುವಂತೆ ನನ್ನ ಅಸ್ತ್ರಗಳು ಶತ್ರು ಸೈನ್ಯವನ್ನು ತೋರಿಸುವುದನ್ನು ನೀನೆ ನೋಡುವೆಯಂತೆ. ನಿನ್ನ ಬಿರುನುಡಿಗಳ ಮಾತನ್ನು ನಿಲ್ಲಿಸು. ಆ ಪಾಪಿ ಕಣ್ಣನ್ನು ನಿನ್ನನ್ನು ನೋಡಿ ಕೇಕೆಯಾತಿ ನಕ್ಕಿದವನಲ್ಲವೇ? ಶೀಘ್ರದಲ್ಲಿಯೇ ಆ ಕರ್ಣನ ಶಿರಸನ್ನು ಈ ಭೂಮಿಗೆ ಚಿಮ್ಮಿಸುವುದನ್ನು ನೀನೆ ನೋಡುವೆಯಂತೆ. ಶಾಂತಳಾಗು ದೇವಿ, ಶಾಂತಳಾಗು. ಹೆಂಗಸಾದ ನನ್ನ ಮುಂದೆ ಈ ಒಣ ಪೌರುಷವನ್ನು ತೋರಿಸಿದರೆ ಏನು ಪ್ರಯೋಜನ? ನಿಮ್ಮಗಳ ಮಾತಿನಂತೆ ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರೋನು. ಧೈರ್ಯವಿದ್ದರೆ ತಡೆದು ನೋಡಿರಿ. ಶ್ರೀಕೃಷ್ಣನು ನಮ್ಮನ್ನು ಕಾಣದೆ ಸಂಧಿಗಾಗಿ ಹೊರಟಿರುವರೆ. ನಡೆ ಅರ್ಜುನ, ನಡೆ. ಸಂಧಿಗಾಗಿ ಹೋಗುತ್ತಿರುವ ಪರಮಾತ್ಮನ ತಡೆದು ಯುದ್ಧವನ್ನು ಕಲ್ಪಿಸಿಕೊಂಡು ಬರಬೇಕೆಂದು ಕೇಳಿಕೊಳ್ಳೋಣ. ನಡೆ 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 ಗೆದ್ದು ಕೂಲೆ ವಿನಾಶ ಮುರಾರಿಯನ್ನು ತಡೆ. ನಡೆ ನಡೆ ತಡೆ ನಡೆ ಸಂಧಿಗಾಗಿ ಹಿಂದು ಕೋಪ ಶ್ರೀಕೃಷ್ಣನನ್ನು ಬೇಗ. ಸಂಧಿಗಾಗಿ ಹಿಂದು ಕೋಪ ಶ್ರೀಕೃಷ್ಣನನ್ನು ಬೇಗ ನಿಂದಿಸಿದ ಎನ್ನ ಮನ ಉಲ್ಲಾಸ ಪಡಲು. ನಿಂದಿಸಿದ ಎನ್ನ ಮನ ಉಲ್ಲಾಸ ಪಡಲು. ನಡೆ ನಡೆ ತಡೆ ಮಾತಡೆ ನಡೆ ನಡೆ ತಡೆ ಮಾತಡೆ ನಡೆ ನಡೆ ತಡೆ ಮಾತಡೆ. ದಯಮಾಡಿ ಸ್ವಲ್ಪ ನಿಲ್ಲಬೇಕು. ಪರಮಾತ್ಮ, ದಯಮಾಡಿ ಸ್ವಲ್ಪ ನಿಲ್ಲಬೇಕು. ಋಗ್ಬೋಧರ, ಅರ್ಜುನ, ನನ್ನ ನೇಕೆ ತಡೆಯುತ್ತಿರುವಿರಿ? ಆ ಧೂರ್ತರಾದ ಕೌರವರೊಡನೆ ನಮಗೆ ಸಂಧಿಯು ಅನಾವಶ್ಯಕ. ಸಂಧಿಯ ವಿಚಾರದಲ್ಲಿ ನನಗೂ ಅನವಶ್ಯಕ. ಹಾಗಾದರೆ ನಿಮ್ಮ ಅಗ್ರಜನಾದ ಧರ್ಮಪುತ್ರನ ಬಳಿ ಸಂಧಿಗಾಗಿ ಏತಕ್ಕಯ್ಯ ಒಪ್ಪಿಕೊಂಡಿರುವಿರಿ? ದೇವ, ಅಗ್ರಜನ ನೆರೆದ ಮಹಾಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನೇಕೆ ನೋಯಿಸಬೇಕೆಂದು ನೆಪ ಮಾತ್ರಕ್ಕೆ ಸಂಧಿಗಾಗಿ ಒಪ್ಪಿಕೊಂಡೆವು. 13 ವರ್ಷಗಳಿಂದ ಒತ್ತಿ ಒಗೆಯಾಡುತ್ತಿರುವ ಈ ಭೀಮಾರ್ಜುನರ ಕೋಪಾಗ್ನಿ ಎಂಬ ಜ್ವಾಲೆಯನ್ನು ತಪ್ಪದೇ ಒತ್ತಿಸಿ ಬಾ. ಇದು ನಿನಗೆ ಅನಂತ ವಂದನೆಗಳು. ದೇವಾ ನೀನೆ ಬಲ್ಲೆಯ ಮಮತ, ದೇವಾ ನೀನೆ ದೇವಾ. ಅರ್ಜುನ, ವೈರಿ ಕನ್ನಡ ವೈರಿ ಕನ್ನಡ ಅದೆಂದು ತಂತ್ರದಲ್ಲಿ ಬರೆಸದೆ ವಿನಾಶಗೊಳಿಸದೆ ಪಾಪಾತ್ಮಕರ ಕೌರವ ದೇವ, ಹೀಗಿರುವಾಗ ಸಂಧಿಯನ್ನು ಮಾಡಿಕೊಂಡು ಬರುವುದಾಗಿ ಹೇಳುತ್ತಿರುವೆಯಲ್ಲ, ಇದು ನ್ಯಾಯವೇ, ಧರ್ಮವೇ? ಕೃಷ್ಣ, ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪುವನೇನಯ್ಯ? ಅವನಿಗೆ ತಿಳಿಯದೆ ಈ ಬಗಾರ್ಯವನ್ನು ಮಾಡಿಕೊಂಡು ಬರಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತಿರುವುದು.
ಇದಕ್ಕೆ ನಿಮ್ಮ ಮುಂದಿನ ಯೋಚನೆ? ಅತಿ ಭಯಂಕರವಾದ ಯುದ್ಧ. ನಿನ್ನ ಪಾದವನ್ನು ನಂಬಿರುವುದೇ ಸಾತಸಿದ್ಧ. ಅಣ್ಣ ಹೆಚ್ಚಿಗೆ ಏನೂ ಹೇಳಲ್ಲ. ಇವರುಗಳ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಬಾರ ನಿನದು ಅಣ್ಣ, ನಿನದು. ಸಹೋದರಿ, ಸಂಧಿಯ ನೆಪದಿಂದ ಆ ದುರ್ಯೋಧನನ ಯುದ್ಧಕ್ಕೆ ಕೆರಳಿಸಿಕೊಂಡು ಬಂದೇ ಬರುವೆನು. ಪರಮಾತ್ಮ ಪಣಗುಗಳಾದ ಆ ಕೌರವರೆಂಬ ತರಗೆಲೆ ರಾಶಿಗಳಿಗೆ ಈ ಭೀಮಾರ್ಜುನರೆಂಬ ಕೋಪಾಗ್ನಿ ಎಂಬ ಜ್ವಾಲೆಯನ್ನು ತಪ್ಪದೇ ಒತ್ತಿಸಿ ಬಾ. ಇದು ನಿನಗೆ ಅನಂತ ವಂದನೆಗಳು. ದೇವಿ, ಈಗ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯ್ತಲ್ಲವೇ? ಮುಂದೆ ತಿಳಿಯುವುದು ಈ ನಿಮ್ಮ ಪೌರುಷ ಶೌರ್ಯ ಏನೆಂದು ಈಗೇನು ತಿಳಿಯುವುದು? ಪಾಂಚಾಲಿ, ಸಾಕು, ಸುಮ್ಮನೆ ನಿಲ್ಲು. ಏನನ್ನು ಮಾತನಾಡುತ್ತಿರುವೆ? ಪರಮಾತ್ಮ, ಹೋಗಿ ಬಾ. ಭೀಮಾರ್ಜುನೆ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾನಿನ್ನು ಬರುವೆನು. ಆಗಬಹುದು. ಆಗಬಹುದು.